ಜಗತ್ತಿನಲ್ಲಿಯೇ ಶ್ರೇಷ್ಠ ಸಾಂಸ್ಕೃತಿಕ ಸಂಪತ್ತನ್ನು ಹೊಂದಿರುವ ಭಾರತದಲ್ಲಿ ಮಾದಕ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕ ಮೂಡಿಸ್ತಾ ಇದೆ. ಪದವಿ ವಿದ್ಯಾರ್ಥಿಗಳು ಹೆಚ್ಚು ಮಾದಕ ವ್ಯಸನಿಗಳಾಗ್ತಾ ಇರೋದು ಸಾಕಷ್ಟು ಪೋಷಕರಲ್ಲಿ ಆತಂಕ ಮೂಡಿದೆ. ವಿದ್ಯಾರ್ಥಿ ಸಂಪತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಪತ್ತೆ ಹಚ್ಚಿ 2024ರಲ್ಲಿ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಒಟ್ಟು 89,913 ಕೇಸುಗಳನ್ನು ರಿಜಿಸ್ಟರ್ ಮಾಡಿದೆ. ಈ ಅಪರಾಧ ಕೃತ್ಯಗಳನ್ನು ಮಾಡಿ ಬಂಧಿಸಲಾಗಿದೆ. 1,16,098 ಆರೋಪಿಗಳನ್ನ, ಅದರಲ್ಲೂ ಪದವಿ ವಿದ್ಯಾರ್ಥಿಗಳೇ ಹೆಚ್ಚು ಇದರಲ್ಲಿ ಬಂಧಿತರಾಗಿರೋದು ಬಹಳ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಾದಕ ದ್ರವ್ಯಗಳನ್ನ ಬಳಕೆ ಮಾಡ್ತಾ ಇರೋದು ಮತ್ತು ಉತ್ಪಾದನೆ ಮಾಡ್ತಾ ಇರೋದು ಕಂಡಿರೋದು ದೇವರ ನಾಡು ಅಂತ ಕರೆಸಿಕೊಳ್ಳುವಂತ ಕೇರಳದಲ್ಲಿ 27,701 ಕೇಸ್ ರಿಜಿಸ್ಟರ್ ಆದ್ರೆ ಅಲ್ಲಿ ಅರೆಸ್ಟ್ ಆಗಿರೋ ಸಂಖ್ಯೆ 29,755. ಪಂಜಾಬ್ ಅಲ್ಲಿ 9,025 ಕೇಸ್ ರಿಜಿಸ್ಟರ್ ಆಗಿ 12,301 ಜನ ಬಂಧನ ಆಗಿದ್ರೆ ಅದು 2ನೇ ಸ್ಥಾನದಲ್ಲಿದೆ. ಆನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು 7,536 ಕೇಸ್ ರಿಜಿಸ್ಟರ್ ಆಗಿದೆ, ಅಲ್ಲಿ 8,009 ಜನ ಬಂಧನ ಆಗಿದೆ. ಆನಂತರ ಸ್ಥಾನ 4ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ 6,204 ಇದೆ, ಅಲ್ಲಿ 8,054 ಜನ ಬಂಧನ ಆಗಿದೆ. ನಂತರದಲ್ಲಿ ರಾಜಸ್ಥಾನ ಇದೆ. ಕರ್ನಾಟಕ ಸಮಾಧಾನ ಪಟ್ಟುಕೊಳ್ಳಬಹುದಂತ ಸ್ಥಿತಿಯಲ್ಲಿ ಇರೋದ್ರಿಂದ ಅದು 15ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 1,544 ಕೇಸುಗಳು ರಿಜಿಸ್ಟರ್ ಆಗಿದ್ದು 2,420 ಜನ ಇಲ್ಲಿ ಬಂಧನ ಆಗಿದೆ. ಗಾಂಜಾ, ಅಫೀಮು ಜೊತೆಗೆ ಇತ್ತೀಚೆಗೆ ಪಪ್ಪಿ ಎಸ್ಕಿ, ಪಪ್ಪಿ ಸ್ಟ್ರಾ ನಿಷೇಧಿತ ಮಾದಕ ದ್ರವ್ಯಗಳನ್ನ ಹೆಚ್ಚಾಗಿ ಯುವಜನತೆ ಬಳಸ್ತಾ ಇರೋದನ್ನ 2024ರಲ್ಲಿ ಕರ್ನಾಟಕದಲ್ಲಿ 19 ಕೆಜಿ ಅಫೀಮ್ ಸಿಕ್ಕಿದೆ, 68 ಕೆಜಿ ಪಪ್ಪಿ ಎಸ್ಕಿ, ಪಪ್ಪಿ ಸ್ಟ್ರಾ ಅನ್ನೋ ಒಂದು ಮಾದಕ ದ್ರವ್ಯ ಸಿಕ್ಕಿದೆ. ಈ ಸಲ ಮೈಸೂರಲ್ಲಿ 380 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿರೋದು ಮತ್ತಷ್ಟು ಆತಂಕ ಆಗಿದೆ. ಪಪ್ಪಿ ಎಸ್ಕಿ, ಪಪ್ಪಿ ಸ್ಟ್ರಾ ಇದೊಂದು ಮಾದಕ ದ್ರವ್ಯ, ಇದನ್ನ ಯುವಜನತೆ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತು ಕೇಸುಗಳಲ್ಲೂ ಕೂಡ ಹೆಚ್ಚಾಗಿ ಸಿಕ್ಕಿರೋದು ಹೊಸದೊಂದು ಲೈಕ್ ದಟ್ ಅಫೀಮ್ ಟೈಪ್ ಮಾದಕ ದ್ರವ್ಯ. ಇದನ್ನ ಯುವಜನತೆ ಹೆಚ್ಚಾಗಿ ಬಳಸ್ತಾ ಇರೋದು ಕಂಡು ಬಂದಿದೆ. ಇದು ರಾಜಸ್ಥಾನ ಮತ್ತೆ ಜಾರ್ಖಂಡ್ ರಾಜ್ಯಗಳಲ್ಲಿ ಟನ್ ಗಟ್ಟಲೆ ಇದರ ಉತ್ಪಾದನೆ ಮಾಡ್ತಾ ಇರೋದನ್ನ ಪತ್ತೆ ಹಚ್ಚಲಾಗಿದೆ. ರಾಜಸ್ಥಾನದಲ್ಲಿ 34 ಕ್ವಿಂಟಾಲ್, ಜಾರ್ಖಂಡ್ ಅಲ್ಲಿ 211 ಕ್ವಿಂಟಾಲ್ ಸ್ಟ್ರಾ ಅನ್ನ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಲ್ಲಿ ಸಾವಿರಾರು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಈ 2 ರಾಜ್ಯಗಳಲ್ಲಿ ಉತ್ಪಾದನೆಯಾದಂತಹ ಅನೇಕ ರಾಜ್ಯಗಳಿಗೆ ಇದು ಸರಬರಾಜು ಆಗ್ತಾ ಇರೋದನ್ನು ಕೂಡ ಮನಗಂಡಿದ್ದಾರೆ. ಪೋಷಕರಲ್ಲಿ ನನ್ನದೊಂದು ವಿನಂತಿ, ದೊಡ್ಡ ದೊಡ್ಡ ಕಾಲೇಜುಗಳಿಗೆ, ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ, ಅದರಲ್ಲೂ PU ಮತ್ತೆ ಡಿಗ್ರಿಗೆ ಸೇರಿಸುವಂತ ಪೋಷಕರು ತಮ್ಮ ಮಕ್ಕಳು ಯಾವ ರೀತಿ ಶಾಲಾ ಕಾಲೇಜುಗಳಲ್ಲಿ ಬೆಳೀತಾ ಇದ್ದಾರೆ, ಅವರು ಏನಾದ್ರೂ ಮಾದಕ ದ್ರವ್ಯಗಳನ್ನು ಬಳಸುವಂತಹ ವ್ಯಕ್ತಿಗಳ ಪರಿಚಯ ಇದೆಯಾ, ಈ ತರದ ಬಗ್ಗೆ ಒಂದಿಷ್ಟು ಕಣ್ಣು ಇಡೋದು ಒಳ್ಳೆಯದು. 1,16,000 ಜನರ ಮೇಲೆ ಕೇಸ್ ಆಗಿದೆ. ಇದರಲ್ಲಿ ಮೋರ್ ದೆನ್ 50% ಯುವಕರೇ ಇದ್ದಾರೆ, ಅದರಲ್ಲೂ PU ಮತ್ತೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸೇ ಇದ್ದಾರೆ.